ಸರ್ಕಾರದಿಂದ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ. ಕೋಗಿಲು ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸುವುದಕ್ಕೆ ತರಾತುರಿಯ ನಿರ್ಧಾರ ಕೈಗೊಳ್ಳಲಾಯಿತು. ಆದರೆ ಕೊಡಗಿನ ಪ್ರವಾಹ ಸಂತ್ರಸ್ತರಿಗೆ ಇನ್ನೂ ಕೂಡ ಮನೆ ಕೊಡದೆ ಸರ್ಕಾರ ನಿರ್ಲಕ್ಷ್ಯ ತೋರಿದೆ. ಮನೆಗಳ ನಿರ್ಮಾಣ ಆಗಿದೆ, ಇನ್ಫೋಸಿಸ್ ಅವರು ಕಟ್ಟಿರುವಂತಹ ಮನೆಗಳು, ಆದರೆ ಅದನ್ನ ಕೊಟ್ಟಿಲ್ಲ. ಅನೈತಿಕ ಚಟುವಟಿಕೆಗಳ ತಾಣ ಆಗಿವೆ ಆ ಮನೆಗಳು. ಉಚಿತವಾಗಿ 200 ಮನೆಯನ್ನ ನಿರ್ಮಿಸಿಕೊಟ್ಟಿದೆ ಇನ್ಫೋಸಿಸ್ ಸಂಸ್ಥೆ. ಆ ಮನೆಗಳು ಪೂರ್ಣ ಆಗಿ 3 ವರ್ಷ ಆಗಿದೆ, ಆದರೆ ಇವತ್ತಿಗೂ ಕೂಡ ಹಸ್ತಾಂತರ ಆಗಿಲ್ಲ. ಅಲ್ಲಿ ನೋಡಿ, ಅನೈತಿಕ ಚಟುವಟಿಕೆಗಳ ತಾಣ ಆಗ್ಬಿಟ್ಟಿದೆ. ಅಲ್ಲಿ ಮದ್ಯದ ಬಾಟಲ್ಗಳಿವೆ. 300ಕ್ಕೂ ಹೆಚ್ಚು ಕುಟುಂಬ ಸೋಮವಾರಪೇಟೆ ತಾಲೂಕಿನ ಜಂಬೂರಿನಲ್ಲಿರುವಂತಹ ಮನೆಗಳನ್ನ ಪಡೆಯೋದಕ್ಕೆ ಕಾಯ್ಕೊಂಡು ಕೂತಿವೆ. ಆದರೆ ಕೊಡಗು ಜಿಲ್ಲಾಡಳಿತ ಇನ್ಫೋಸಿಸ್ ಸಂಸ್ಥೆಗೆ ಅವಮಾನ ಮಾಡಿದೆ. ಆ ಮನೆಗಳ ನಿರ್ಮಾಣ ಆಗಿದ್ರು ಅದನ್ನ ಹಂಚಿಕೆ ಮಾಡುವಲ್ಲಿ ನಿರ್ಲಕ್ಷ್ಯ ತೋರಿದೆ. ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನ ಕೋಗಿಲು ನಿರಾಶ್ರಿತರಿಗೆ ಯಾವಾಗ ಅವರು ಮನೆ ಕಳ್ಕೊತಾರೆ, ಸರ್ಕಾರ ತರಾತುರಿಯಲ್ಲಿ ಅವರಿಗೆ ಹೊಸ ಮನೆಗಳನ್ನು ಅಲೌಟ್ ಮಾಡುವಂಥ ಕೆಲಸವನ್ನು ಬಹಳ ಬೇಗ ಮಾಡ್ತಾ ಇದೆ. ಆದರೆ ಇವಾಗ ಇಲ್ಲೊಂದು ಪ್ರಶ್ನೆ ಬರುವಂಥದ್ದು, ಇಲ್ಲಿ ನಿರಾಶ್ರಿತರು ಅನ್ನೋದು ಬೇರೆ ಬೆಂಗಳೂರು ಕೋಗಿಲು ನಿರಾಶ್ರಿತರು ಮಾತ್ರನಾ ಅಥವಾ ಬೇರೆ ಕಡೆ ಇದ್ದಾರೆ ಅನ್ನೋದು. ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ 2018-19ರಲ್ಲಿ ಒಂದು ಭೂಪ್ರಳಯ ಪ್ರಕೃತಿ ವಿಕೋಪ ಆದಂತಹ ಸಂದರ್ಭದಲ್ಲಿ ಸಾವಿರಾರು ಜನರು ನಿರಾಶ್ರಿತರಾಗ್ತಾರೆ, ಸಾವಿರಾರು ಜನರು ಮನೆಗಳನ್ನು ಕಳ್ಕೊತಾರೆ. ಆ ಸಂದರ್ಭ ಸುಮಾರು 800ಕ್ಕೂ ಅಧಿಕ ಮನೆಗಳನ್ನು ಬೇರೆ ಬೇರೆ ಕಡೆ ನಿರ್ಮಾಣ ಮಾಡಿಕೊಟ್ಟಲಾಗಿದೆ. ಇದು ಈ ಕಡೆ ನೋಡ್ತಾ ಇದ್ದೀವಿ ನಾವು. ಈ ಮನೆಗಳನ್ನು ಸುಮಾರು 389 ಮನೆಗಳನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇನ್ನು ಅದೇ ಥರ ಈ ರಸ್ತೆ ಈಚೆ ಬದಿ ಇಲ್ಲೂ ಕೂಡ ಮನೆಗಳಿದೆ. ಸುಮಾರು 200 ಮನೆಗಳನ್ನು ನಮ್ಮ ಇನ್ಫೋಸಿಸ್ ಪ್ರತಿಷ್ಠಾನ ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದೆ. ಆ ದಿನಗಳಲ್ಲಿ ಅಂದರೆ 2019-20ರಲ್ಲಿ ಸ್ವತಃ ಸುಧಾಮೂರ್ತಿಯವರೇ ಬಂದು ಇಲ್ಲಿಯ ಜಿಲ್ಲಾಧಿಕಾರಿ ಜೊತೆ ಒಂದು ಚರ್ಚೆ ಮಾಡಿ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಇನ್ಫೋಸಿಸ್ ಪ್ರತಿಷ್ಠಾನದಿಂದನೇ ಇಲ್ಲಿ ಸುಸಜ್ಜಿತವಾದ 200 ಮನೆಗಳನ್ನು ನಿರ್ಮಾಣ ಮಾಡಿ ಈಗಾಗಲೇ ಅದನ್ನು ಗೌರ್ಮೆಂಟ್ಗೂ ಕೂಡ ಅಂದರೆ ನಮ್ಮ ಜಿಲ್ಲಾಡಳಿತ ಹ್ಯಾಂಡ್ ಓವರ್ ಮಾಡಲಾಗಿದೆ. 2023ರಲ್ಲೇ ಮನೆಗಳು ಕೂಡ ಕಂಪ್ಲೀಟ್ ಆಗಿದೆ. ಈ ಕಂಪ್ಲೀಟ್ ಆಗಿ ಈಗಾಗಲೇ 3ರಿಂದ 4 ವರ್ಷ ಕಳೆದಿದ್ದರೂ ಕೂಡ ಇದನ್ನು ಸಂತ್ರಸ್ತರಿಗೆ ಒಂದು ಹಸ್ತಾಂತರ ಮಾಡುವ ಪ್ರಕ್ರಿಯೆಯನ್ನು ನಮ್ಮ ಜಿಲ್ಲಾಡಳಿತ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ, ಅದು ಏನು ಸಮಸ್ಯೆ ಆಗಿದೆ ಅನ್ನೋದು ಕೂಡ ಯಾವುದು ಕೂಡ ಇಲ್ಲಿ ಸ್ಪಷ್ಟನೆ ಇಲ್ಲ. ಆದರೆ ಇಲ್ಲಿ ಈ ಬಹುತೇಕ ಎಲ್ಲ ಮನೆಗಳು ಸುಸಜ್ಜಿತವಾಗಿದೆ. ಬಹಳಷ್ಟು ಮನೆಗಳಿಗೆ ಈಗಲೂ ಕೂಡ ಎಲ್ಲ ಡೋರ್ಗಳು ಕೂಡ ಇಲ್ಲ. ಅಂದರೆ ಇದು ಈಗ ಅನೈತಿಕ ಚಟುವಟಿಕೆಗಳ ತಾಣ ಕೂಡ ಆಗ್ತಾ ಇದೆ. ಇಲ್ಲಿ ಆ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ರಾತ್ರಿ ವೇಳೆಯಲ್ಲಿ ಹುಡುಗಿಯರು ಬರ್ತಾರಂತೆ, ಬಹಳಷ್ಟು ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ, ಗಾಂಜಾ ಸೇವನೆ ನಡೆಯುತ್ತೆ, ಮದ್ಯಪಾನ ಮಾಡುವಂತಹ ಕೆಲಸಗಳು ಕೂಡ ನಡೆಯುತ್ತೆ. ಇಲ್ಲಿ ಪೊಲೀಸರು ಬಂದಾಗ ತಪ್ಪಿಸಿಕೊಂಡು ಓಡುವಂತಹ ಹಲವು ಘಟನೆಗಳು ಕೂಡ ಇಲ್ಲಿ ನಡೆದಿದೆ. ಅಂದರೆ ಈ ಇನ್ಫೋಸಿಸ್ ಇಷ್ಟೊಂದು 25 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಇಷ್ಟೊಂದು ಸುಸಜ್ಜಿತವಾದ ಮನೆಗಳನ್ನು ನಿರ್ಮಾಣ ಮಾಡಿದ್ರೂ ಕೂಡ ಸರ್ಕಾರ ಅದನ್ನು ಸೂಕ್ತ ಫಲಾನುಭವಿಗಳಿಗೆ ಹಂಚದೆ ಇವತ್ತಿಗೂ ಕೂಡ ನಿರ್ಲಕ್ಷ್ಯ ಮಾಡಿದೆ ಅನ್ನೋದು ಬಹುದೊಡ್ಡ ಒಂದು ಇಲ್ಲಿಯ ಸ್ಥಳೀಯ ಜನರ ಒಂದು ಆರೋಪ ಮತ್ತು ಅಸಮಾಧಾನ ಆಗಿದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು. ಸ್ಥಳೀಯರು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಇನ್ಫೋಸಿಸ್ ಮನೆಗಳಲ್ಲಿ 11 ಗಂಟೆ ಮೇಲೆ ಹುಡುಗಿಯರೆಲ್ಲ ಬಂದುಬಿಟ್ಟು ಆ ರೂಮ್ ಯೂಸ್ ಮಾಡಿಕೊಂಡು ಆ ರೋಡಲ್ಲೇ ಬಿದ್ದುಕೊಂಡು ಗಾಂಜಾ ಎಲ್ಲ ತಗೊಂಡು ರೋಡಲ್ಲೇ ಬಿದ್ದುಕೊಂಡಿರ್ತಾರೆ. ನಮಗೆ ನಿದ್ರೆ ಮಾಡೋಕ್ಕೆ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಕಷ್ಟ. ಓಲ್ಡ್ ಏಜ್ ಸೀನಿಯರ್ ಸಿಟಿಸನ್ಗಳಿದ್ದೀವಿ ನಾವು ಮಲ್ಗೋಕ್ಕಾಗಲ್ಲ. ಮೊನ್ನೆ 112ಗೆ ಸೋಮವಾರಪೇಟೆ ಕಾಲ್ ಮಾಡಿ ನಾನು ಪೊಲೀಸ್ ಕರೆಸೋಷ್ಟರಲ್ಲಿ ಅವರು ಆ ಕಡೆ ಕೆಳಗಡೆ ಓಡಿದ್ದಾರೆ, ಈ ಕಡೆಯಿಂದ ಒಬ್ಬ ಓಡಿದ್ದಾರೆ. ಆಮೇಲಿಂದ ವೆಹಿಕಲ್ ಬಂದು ನಿಂತ್ಕೊಳ್ಳುತ್ತೆ. 11 ಗಂಟೆ ಮೇಲೆ ಮಾರುತಿ ವ್ಯಾನ್ಗಳು ಒಬ್ಬರು ಲಿಂಕ್ ಕೊಡೋದು, ಒಬ್ಬರು ಅಲ್ಲಿ ಕಾರ್ ನಿಲ್ಲಿಸ್ಕೊಳ್ಳೋದು. ಯಾವತ್ತೂ ಅದನ್ನೇ ಮಾಡ್ತಾರೆ. ದಯವಿಟ್ಟು ಕುಡಿದ್ಬಿಟ್ಟು ಬಾಟ್ಲ್ ನೋಡಿ, ಇಲ್ಲಿ ಕುಡಿದು ಇಲ್ಲೇ ಬಿದ್ಕೊಂಡು ಕೂತಿರ್ತಾರೆ, ಮಲ್ಗಕ್ಕೆ ಆಗಲ್ಲ. ನಮಗೆ ಅನೈತಿಕ ಚಟುವಟಿಕೆ ಎಲ್ಲ ನಡೀತಾ ಇದೆ. ದಯವಿಟ್ಟು ಇದನ್ನು ಸಂಬಂಧಪಟ್ಟವರು ಸುಧಾಮೂರ್ತಿ ಮೇಡಮ್ ಅವರು ಕೂಡ ದಯವಿಟ್ಟು ಒಳ್ಳೆಯವರು ಇದನ್ನು ಅವ್ರು ಕಟ್ಕೊಟ್ಟ ಒಂದು 100 crores ಮನೆನ ದಯವಿಟ್ಟು ನಮ್ಮ ಪಬ್ಲಿಕ್ಸಿಗೆ ಅಲರ್ಟ್ ಆದವ್ರಿಗೆ ಕೊಡಿ ಅಂತ ಕೇಳ್ಕೊಳ್ತಾ ಈ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ನಾನು. ಅದೇ ಈಗ ಏನಂತ ಹೇಳಿದರೆ, ಈಗ ಆಲ್ರೆಡಿ ಈಗ ಏನಂತ ಹೇಳಿದ್ರೆ ಮನೆ ಕಟ್ಟಿ ಈಗ ಒಂದು 3 ವರ್ಷ ಆಯಿತು. ಆಲ್ರೆಡಿ ಈಗ ಬೆಂಗಳೂರಲ್ಲಿ ಕೋಗಿಲೂರೋದು 1 ವಾರ ಆಗಿಲ್ಲ. ಆಲ್ರೆಡಿ ಈಗ ಒಂದು ಮನೆಗಳನ್ನ ಆಲ್ರೆಡಿ ಅಲರ್ಟ್ ಮಾಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 200 ಮನೆಗಳು ಆಲ್ರೆಡಿ ಇನ್ಫೋಸ್ ಅವರು ಮಾಡಿ ಕಟ್ಟಿ ಕೊಟ್ಟು ಅಂತೂ ಸಹ ಇದು 3 ವರ್ಷ ಆಯಿತು ಫಿನಿಶಿಂಗ್ ಆಗಿ, ಇನ್ನೂ ಆಲ್ರೆಡಿ ಮನೆ ಕೊಡೋಕ್ಕಾಗಿಲ್ಲ. 1 ವಾರದಲ್ಲೇ ಈಗ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಆದಂಥ ಇನ್ಸಿಡೆಂಟಿಗೆ ಆಲ್ರೆಡಿ ಮನೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಏನಕ್ಕೆ ಗೊತ್ತಿಲ್ಲ. ಆಲ್ರೆಡಿ 2018ನಲ್ಲಿ ಇದು ಫ್ಲಡ್ ಆಗಿದೆ. 300 ಮನೆಗಳು ಇನ್ನೂ ಆಲ್ರೆಡಿ ನಿರಾಶ್ರಿತರು ಇನ್ನೂ ಬಾಡಿಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಇಂಥ ವಾಸ ಸೆಡ್ಡಲ್ಲಿ ಇದ್ದಾರೆ. ಆಲ್ರೆಡಿ ವಾಸ ಮಾಡ್ತಾ ಇದ್ದಾರೆ, ತುಂಬ ಕಷ್ಟದಲ್ಲಿ ಇದ್ದಾರೆ.
ಈ ಕಡೆ ಗರ್ವಾಲೆ, ಶಿರಂಗಳ್ಳಿ, ಮೂವತ್ತೊಕ್ಲು ಈ ಕಡೆ ಸೈಡಲ್ಲಿ ತುಂಬ ಜನರಿಗೆ ಇನ್ನೂ ಆಲ್ರೆಡಿ ಮನೆ ಕಳ್ಕೊಂಡವರಿಗೆ ಇನ್ನೂ ಬೆಟ್ಟಗುಡ್ಡದಲ್ಲಿ ಮನೆಗಳು ಕಳ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇರೋರಿಗೂ ಸಮೇತ ಅಲರ್ಟ್ ಆದ್ರೂ ಸಹ 3 ವರ್ಷದಿಂದ ಡಿಲೇ ಆಗ್ತಿದೆ. ಏನು ವಿಷಯ ಏನಂತ ಗೊತ್ತಿಲ್ಲ. ಇದರಲ್ಲಿ ಯಾವ ಅಧಿಕಾರಿಗಳ ಕೈವಾಡ ಇದೆಯೇ ಏನಂತ ಗೊತ್ತಿಲ್ಲ. ಸರ್ಕಾರದ ಕೈವಾಡ ಇದೆಯೇ ಏನಂತ ಗೊತ್ತಿಲ್ಲ. ಸರ್ಕಾರ ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆಲ್ರೆಡಿ ನಾವು ಏನಕ್ಕೆ ಅಂತ ಹೇಳಿದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆದ್ರೂ ಇದು ಮನೆಗಳನ್ನ ಕೊಡ್ಬೋದು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಅದು ಸಮೇತ ಇಷ್ಟು ಗಂಟೆ ಡಿಲೇ ಮಾಡ್ತಿದೆ. ಒಂದು ಕಡೆಗೆ ಒಂದು ಮಾಡ್ತಾ ಇದ್ದಾರೆ. ಆಲ್ರೆಡಿ ಬ್ಯಾಂಗ್ಳೂರ್ದು, ಕೋಗಿಲೂರ್ದು ಒಂದು ಕಡೆ ನೋಡಿದರೆ ನಮ್ಮವರು ಇಲ್ಲಿ ಏನು ಮಾಡಿದ್ದಾರೆ ಏನಂತ ಗೊತ್ತಾಗ್ತಾ ಇಲ್ಲ. ತುಂಬ ಅನೈತಿಕ ಚಟುವಟಿಕೆ 3 ವರ್ಷದಿಂದ ನೋಡಿ ಸಾಕಾಗಿದೆ. ಸರ್ಕಾರದ ಗಮನಕ್ಕೆ ತಂದಿದೆ, DC ಅವರ ಗಮನಕ್ಕೆ ತಂದಿರೋ ಸಮೇತ ರಾತ್ರಿ ಹೊತ್ತು ಆಟೋದಲ್ಲಿ, ಕಾರಲ್ಲಿ ಕರ್ಕೊಬರೋದು. ಇಲ್ಲಿ ಯಾರು ಹೇಳೋರಿಲ್ಲ. ರೂಮ್ಗಳು ಆಲ್ರೆಡಿ. ಇನ್ನು ಬೆಂಗಳೂರಿನ ತಣಿಸಂದ್ರದಲ್ಲಿ ಬಿಡಿಎಯಿಂದ ಏನು ಮನೆ ತೆರವಾಯಿತು. ಮಳೆ, ಭಾರಿ ಚಳಿಯಿಂದಾಗಿ ಅಲ್ಲಿನ ಮನೆ ಕಳೆದುಕೊಂಡ ಸಂತ್ರಸ್ತರು ತತ್ತರಿಸೋಗಿದ್ದಾರೆ. ಮನೆ ತೆರವಿನಿಂದಾಗಿ ಆ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಬಾಡಿಗೆ ಮನೆ, ಸ್ವಂತ ಮನೆ ಕಳೆದುಕೊಂಡು ಜನ ಕಂಗಾಲಾಗಿದ್ದಾರೆ. ಅಂದ್ರೆ ಕೆಲವರು ಅಲ್ಲಿ ಸ್ವಂತ ಮನೆ ಮಾಡ್ಕೊಂಡಿದ್ರೆ, ಇನ್ನು ಕೆಲವರು ಬಾಡಿಗೆಗಿದ್ರಲ್ಲಿ. ಆ ಮನೆಯೆಲ್ಲ ತೆರವಾಗಿರೋದ್ರಿಂದ ಆ ಮನೆಯ ಅವಶೇಷಗಳ ಬಳಿ ಟೆಂಟ್ ಹಾಕೊಂಡಿದ್ದಾರೆ. ವಿಪರೀತ ಚಳಿ ಇದೆ ಬೆಂಗಳೂರಿನಲ್ಲಿ. ಹಾಗಾಗಿ ಚಳಿಗೆ ಮಕ್ಕಳು, ಮಹಿಳೆಯರು, ವೃದ್ಧರು ತೀವ್ರ ಪರದಾಡ್ತಾ ಇದ್ದಾರೆ. ಇನ್ನು ಮನೆ ಕಳ್ಕೊಂಡಂತಹ ಕೆಲವರು ಬೇರೆ ಕಡೆ ಹೋಗಿದ್ದಾರೆ. ಇನ್ನು ಕೆಲವರಿಗೆ ಬೇರೆ ಜಾಗವೇ ಇಲ್ಲ. ಇಲ್ಲೇ ಟೆಂಟ್ ಹಾಕ್ಕೊಂಡಿರುವಂತಹ ಪರಿಸ್ಥಿತಿ. 4-5 ಕುಟುಂಬಗಳು ದಿಕ್ಕು ತೋಚದೆ ಕಂಗಾಲಾಗಿವೆ. ಮನೆನೂ ಇಲ್ಲ, ಹಣನೂ ಇಲ್ಲ, ಚಳಿಯಲ್ಲೇ ಒದ್ದಾಡ್ತಾ ಇವೆ. ಸಹಾಯಧನದಿಂದ ಬೇರೆ ಮನೆ ಮಾಡೋದಕ್ಕೆ ಸಾಕಾಗಲ್ಲ ಅಸಹಾಯ ಅನ್ನೋದು ಅವರ ಅಳಲು. ಸದ್ಯ ಸಂತ್ರಸ್ತರಿಗೆ ಸ್ಥಳೀಯ ನಿವಾಸಿಗಳೇ ಊಟ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ವಿಪರೀತ ಚಳಿ ಇರೋದ್ರಿಂದಾಗಿ ಅದನ್ನು ತಡೆಯೋದಕ್ಕಾಗ್ತಿಲ್ಲ. ನಾವು ಇಲ್ಲಿ 15 ವರ್ಷದಿಂದ ಇದ್ದೀವಿ. ಇಲ್ಲೇ ಒಂದು ನೋಟಿಸು ಬಂದಿಲ್ಲ, ಏನು ಬಂದಿಲ್ಲ. ಸಡನ್ನಾಗಿ ಗುರುವಾರ ಬೆಳಗ್ಗೆ 6 ಗಂಟೆಗೆ ಬಂತು BDO ಅವರು ಹೊಡೆದಾಗ್ಬಿಟ್ರು ಸರ್. ನಾವು ಒಳಗಡೆ ನಿದ್ದಾನೆ ಮಾಡ್ತಾಯಿದ್ರು, ಮಕ್ಕಳೆಲ್ಲ ನಿದ್ದೆ ಮಾಡ್ತಾಯಿದ್ರು. ಎಬ್ಬರಿಸ್ಬಿಟ್ಟು ಆಚೆ ಕಳಿಸ್ಬಿಟ್ಟು ನಾವು BDO ಅವರು ಡೆಮಾಲೇಷನ್ ಮಾಡ್ತಾಯಿದ್ದೀವಿ, ಆಚೆ ಕಡೆ ಬಂದ್ಬಿಡಿ ಅಂತ ತಳ್ಕೊಂಡು ಹೋಗ್ಬಿಟ್ರು ಸರ್ ಅವರು ನಮಗೆ. ಇದು ಕಾಂಪೌಂಡಲ್ಲಿ 4 ಮನೆ ಇದ್ದಿದ್ದು. ಹಿಂದ್ಗಡೆ ಮನೆಯಲ್ಲಿ 8 ಮನೆ, ಅಲ್ಲಿ ಶೆಡ್ಡು, ಆ ಕಡೆ ಎಲ್ಲ ಮನೆ ಇತ್ತು, ಈ ಕಡೆ ಎಲ್ಲ ಮನೆ ಇತ್ತು. ಎಲ್ಲ 30-36 ಮನೆ ಡೆಮಾಲೇಷನ್ ಮಾಡಿದ್ದಾರೆ ಸರ್. ನಮ್ಮ ಕಾರಣ ಅಂದರೆ ನಾವು ಕಾಂಗ್ರೆಸ್ ಅವ್ರಿಗೆ ಹೇಳ್ತೀವಿ ಸರ್. ಅವರು ಓಟ್ ತೊಗೊಳಕ್ಕೆ ಬರ್ತಾರೆ, ಇದು ಮಾಡ್ತಾರೆ. ನಮಗೆ ಏನೂ ಹೇಳಿಲ್ಲ, ಏನೂ ಇಲ್ಲ. ಬಂದಿದ್ದು ಸಡನ್ನಾಗಿ ಬಂದು ಈ ಥರ ಮಾಡೋರೆ. ನಾವು ಎಲ್ಲೋಗಬೇಕು, ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ನಮ್ಮ ಮನೆ ಇಲ್ಲೇ ಮುಂದೆನೇ ಇದ್ದಿದ್ದು, ಎಲ್ಲ ಹೊಡೆದಾಗಿದ್ದವ್ರೆ. ಬೆಳಗ್ಗೆ 1 ನಿಮಿಷನೂ ಟೈಮ್ ಕೊಟ್ಟಿಲ್ಲ. 15 ನಿಮಿಷದಲ್ಲಿ ಖಾಲಿ ಮಾಡಬೇಕಂದ್ರೆ ಖಾಲಿ ಮಾಡಬೇಕು. ಇಲ್ಲಾಂದರೆ ನಾವು ನಮ್ಮದು ಸಾಮಾನು ಇರಲಿ, ಇವ್ರದ್ದು ಏನೇನು ಇದ್ದಿದ್ದು ಅಲ್ಲಿ ಅದು ಯಾರೂ ನೋಡ್ತಾ ಇಲ್ಲ. ಬರೀ ಆಚೆ ಕಳಿಸ್ಬೇಕು, ನಾವು ಹೊಡಿಬೇಕು, ಅಷ್ಟೇ ಮಾಡ್ತಾ ಇರೋದು. ಏನಂದರೆ ಇವ್ರದ್ದು ಚಿನ್ನ ಹೋಗಿದ್ದಾರೆ, ಕ್ಯಾಶ್ ಸಿಕ್ಕಿದ್ದು ಅದನ್ನು ಹೋಗಿದ್ದಾರೆ. ಅದು ಯಾರೂ ಹೇಳಲ್ಲ, ಯಾರು ಕೇಳಲ್ಲ. 6 ಜನ ಇದ್ದೀವಿ ನಾವು, 2 ಮಕ್ಕಳಿದ್ದಾರೆ. ಎಲ್ಲಿಗೆ ಹೋಗ್ಬೇಕು ಹೇಳಿ ನಾವು? 3 ದಿವಸ ಆಯಿತು, ಇವತ್ತಿಗೆ 4 ದಿವಸ. ಇವಾಗ ಏನು ಕೇಳಬೇಕೇನೋ ಗೊತ್ತಿಲ್ಲ. ಅವರೇ ಮಾತಾಡ್ತಾರೆ, ಅವ್ರು ಏನು ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅದು ರೂಮ್ ಎಲ್ಲಿ ಸಿಗ್ತಾ ಇಲ್ಲ, ಹೋಗಿ ನೋಡ್ಕೊಂಡು ಬರ್ತಾ ಇದೀವಿ. ನಮ್ಗೆ ಏನು ಸಿಗಬೇಕಣ್ಣ ನಮಗೆ. ಇಲ್ಲಾಂದ್ರೆ ನಮಗೆ 20,000 ಬೇಕಾಗಿಲ್ಲ, ನಮ್ಗೆ ರೂಮ್ ಕೊಡಿಸ್ಲಿ. ನಾವು ಮಾತಾಡ್ತೀವಿ.